ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತಾರ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ. ಹೌದು, ನನಗೆ ಹಳೆ ವಿಡಿಯೋ ದಾಸವಾಳ ಗಿಡದ ಬಗ್ಗೆ ಹಾಕಿದಾಗ ಕೆಲವೊಬ್ಬರು ಕಾಮೆಂಟ್ ಕೂಡ ಮಾಡಿದ್ರು, ಈ ದಾಸವಾಳ ಗಿಡದಲ್ಲಿ ತುಂಬ ಮೊಗ್ಗುಗಳು ಬರುತ್ತೆ, ಆದರೆ ಹೂಗಳು ಅರಳೋಕ್ಕಿಂತ ಮುಂಚೆನೇ ಹಳದಿಯಾಗಿ ಉದುರು ಹೋಗ್ತಾ ಇದೆ, ಇದಕ್ಕೆ ಕಾರಣ ತಿಳಿಸಿ ಹಾಗೆ ಸೊಲ್ಯೂಷನ್ ಕೂಡ ತಿಳಿಸಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಟಾಪಿಕ್ನ ಇವತ್ತು ತೊಗೊಂಡು ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಫೋಟೋನ ತೋರಿಸ್ತಾ ಇದ್ದೀನಿ ನಾನು. ಇದೇನು ಅಂತಂದರೆ ನಾಟ್ ಸಬ್ಸ್ಕ್ರೈಬ್ಡ್ ಅಂತಂದರೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವಿಡಿಯೋನ ನೋಡ್ತಾ ಇದ್ದೀರಾ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇರೋವಂಥದ್ದು. 93% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ, ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಾ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಎಲ್ಲರೂ ಗಾರ್ಡನಲ್ಲಿ ಹೈಬಿಸ್ಕಸ್ ಪ್ಲಾಂಟ್ನ ಇಟ್ಕೊಂಡಿರ್ತೀರ. ಅದರಲ್ಲಿ ಕಾಮನ್ ಆಗಿ ಕಂಡುಬರುವಂಥ ಪ್ರಾಬ್ಲಮ್ ಅಂತಂದರೆ ಈ ಬಡ್ ಡ್ರಾಪಿಂಗ್ ಅಂತಂದರೆ ಮೊಗ್ಗುಗಳು ಉದುರು ಹೋಗುವಂಥ ಪ್ರಾಬ್ಲಮ್ ತುಂಬ ಕಾಮನ್ ಆಗಿ ಕಂಡುಬರೋವಂಥದ್ದು. ಇದು ಒಂದೇ ರೀಸನ್ಗೆ ಇದು ಬಡ್ ಡ್ರಾಪಿಂಗ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸುಮಾರು ಥರದಾದಂಥ ರೀಸನ್ಗಳಿರುತ್ತೆ. ಅದನ್ನೆಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ನಿಮ್ಮ ಗಿಡಕ್ಕೆ ಯಾವುದು ಸೂಟೇಬಲ್ ಅನಿಸುತ್ತೆ, ಅಂದರೆ ಯಾವ ಕಾರಣಕ್ಕಾಗಿ ಬಡ್ ಡ್ರಾಪಿಂಗ್ ಆಗ್ತಾ ಇದೆ ಅಂತ ಕಂಪ್ಲೀಟ್ ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಯಾವ ರೀತಿಯಾದಂಥ ಸೊಲ್ಯೂಷನ್ನ ಕೂಡ ಹೇಳಿದ್ದೀನಿ. ಫಸ್ಟ್ ರೀಸನ್ ನೋಡ್ಕೊಂಡ್ಬಂದ್ಬಿಡೋಣ. ಫಸ್ಟ್ ರೀಸನ್ ಏನಂತಂದರೆ ಈ ಪೆಸ್ಟ್ಸ್ ಅಟ್ಯಾಕ್ ಆಗುವಂಥದ್ದು. ಈ ಇನ್ಸೆಕ್ಟ್ಸ್ ಏನು ಅಟ್ಯಾಕ್ ಆಗುತ್ತೆ, ಬಡ್ ಡ್ರಾಪಿಂಗ್ ಶುರು ಆಗುತ್ತೆ. ಅದರಲ್ಲಿ ಮೇನ್ ಅಂತಂದರೆ ಈ ಅಫಿಡ್ಸ್ ಏನು ಮಾಡುತ್ತೆ ಅಂದರೆ ಡೈರೆಕ್ಟಾಗಿ ಮೊಗ್ಗಲ್ಲಿರುವಂಥ ಜ್ಯೂಸನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊಗ್ಗಿಗೆ ಅಟ್ಯಾಕ್ ಆಗೋದ್ರಿಂದ ಮೊಗ್ಗುಗಳು ಅದರದ್ದು ಎನರ್ಜಿನ ಕಳ್ಕೊಂಡು ಬಡ್ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಬಂದು ಈ ಮಿಲಿಬಗ್ಸ್ ಕೂಡ ಒಂದು ಕಾರಣ ಆಗುತ್ತೆ ಈ ಬಡ್ ಡ್ರಾಪಿಂಗ್ಗೆ. ಅದಾದಮೇಲೆ ಥ್ರಿಪ್ಸ್ ಅಂತ ಬರುತ್ತೆ, ಬಡ್ ಮಿಡ್ಜ್ ಅಂತ ಬರುತ್ತೆ. ಈ ಎಲ್ಲ ಇನ್ಸೆಕ್ಟ್ಸ್ ಅಟ್ಯಾಕ್ ಆದರೆ ತುಂಬ ಬೇಗ ಮೊಗ್ಗುಗಳು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಯಾವುದು ನಿಮ್ಮ ಗಿಡಕ್ಕೆ ಅಟ್ಯಾಕ್ ಆಗಿದೆ ಅದನ್ನು ನೋಡಿಕೊಂಡು ಹಾಗೆ ಸೊಲ್ಯೂಷನ್ನ ಕೂಡ ಹೇಳ್ತಾ ಇದ್ದೀನಿ. ಸೊಲ್ಯೂಷನ್ ಏನು ಅಂತಂದರೆ ಈ ಎಪ್ಸಮ್ ಸಾಲ್ಟ್ ಅಂತ ನಿಮಗೆ ಮಾರ್ಕೆಟಲ್ಲಿ ಅಥವಾ ಆನ್ಲೈನಲ್ಲಿ ಸಿಗುತ್ತೆ. ಈ ಎಪ್ಸಮ್ ಸಾಲ್ಟ್ ನೀವು ತೊಗೊಂಡು 1 ಸ್ಪೂನ್ ಆಗೋಷ್ಟು ಒಂದೊಂದು ಗಿಡಕ್ಕೆ ಮಣ್ಣನ್ನು ಲೂಸ್ ಮಾಡಿ 1 ಸ್ಪೂನಷ್ಟು ಹಾಕಬಹುದು. ಸೊ ಇದು ಹಾಕಿ ಒಂದು 8 ದಿನ ನೋಡಿ ಕಂಟ್ರೋಲಿಗೆ ಬಂದಿಲ್ಲ ಅಂತಂದರೆ ಇನ್ನೊಂದು ನಿಮಗೆ ಸೊಲ್ಯೂಷನ್ ಏನು ಹೇಳ್ತೀನಿ, ಅದೇ ಎಪ್ಸಮ್ ಸಾಲ್ಟನ್ನು 1 ಲೀಟ್ರ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಇದನ್ನು ಇಡೀ ನಿಮ್ಮ ಗಿಡಕ್ಕೆ ಎಲ್ಲೆಲ್ಲಿ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗಿದೆ ಅಲ್ಲಿ ಕೂಡ ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ಇದು ಎರಡಕ್ಕೂ ಕಂಟ್ರೋಲ್ ಬಂದಿಲ್ಲ ಅಂತಂದರೆ ಮಾರ್ಕೆಟಲ್ಲಿ ಕಾನ್ಫಿಡರ್ ಅಂತ ಒಂದು ಕೆಮಿಕಲ್ ಶಾಪಲ್ಲಿ ಒಂದು ಇನ್ಸೆಕ್ಟಿಸೈಡ್ ಅಂತ ಸಿಗುತ್ತೆ. ಅದನ್ನು ನೀವು 1 ಲೀಟ್ರ್ ನೀರಿಗೆ 2 ml ಆಗೋಷ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ಪ್ರೇ ಮಾಡ್ಬೋದು. ಇನ್ನು ಸೆಕೆಂಡ್ ರೀಸನ್ ಬಂದುಬಿಟ್ಟು ಲ್ಯಾಕ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ. ಈ ಲ್ಯಾಕ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತಂದರೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇರೋದ್ರಿಂದ ಬಡ್ ಡ್ರಾಪಿಂಗ್ ಕೂಡ ಆಗುತ್ತೆ. ಅದರಲ್ಲಿ ಫಸ್ಟ್ ನೀವು ಏನು ಯೂಸ್ ಮಾಡಬೇಕು ಅಂತಂದರೆ ಟೀ ಪೌಡ್ರನ್ನ ಯೂಸ್ ಮಾಡ್ಬೋದು. ಹಾಗೆ ನೀವು ಮಸ್ಟರ್ಡ್ ಕೇಕ್ ಪೌಡ್ರನ್ನ ಕೂಡ ಯೂಸ್ ಮಾಡ್ಬೋದು, ಅಥವಾ ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಕೂಡ ನೀವು ಲಿಕ್ವಿಡ್ ಫರ್ಟಿಲೈಸರ್ನ ಕೂಡ ಯೂಸ್ ಮಾಡ್ಬೋದು. ಸೊ ಇದಾದ ಮೇಲೆ ಇನ್ನೂ ಒಂದು ನೀವೇನು ಯೂಸ್ ಮಾಡ್ಬೋದು ಅಂತಂದರೆ ಈ ಬನಾನಾ ಪೀಲ್ ನೀವೇನು ಎಸಿತೀರ ಡಸ್ಟ್ಬಿನ್ಗೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು 24 ಅವರ್ಸ್ ನೆನೆ ಹಾಕಿ ಆ ನೀರನ್ನು ಕೂಡ ನೀವು ಬನಾನಾ ಪೀಲ್ ಫರ್ಟಿಲೈಸರ್ ಆಗಿ ಗಿಡಕ್ಕೆ ಕೊಡ್ಬೋದು. ಇದೆಲ್ಲನೂ ನ್ಯೂಟ್ರಿಷನ್ ಇರುವಂಥ ವಸ್ತುಗಳಾದ್ರಿಂದ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಕೂಡ ಬಡ್ ಡ್ರಾಪಿಂಗ್ ಆಗೋದು ಕಡಿಮೆ ಆಗುತ್ತೆ. ಇನ್ನು ಥರ್ಡ್ ರೀಸನ್ ಬಂದು ಓವರ್ ಫೀಡಿಂಗ್ ಕೆಮಿಕಲ್ ಫರ್ಟಿಲೈಸರ್. ಯಾರ್ಯಾರು ಹೂಗಳು ಹೆಚ್ಚಾಗಿ ಬರಲಿ ಅಂತ ನೀವು DAP NPK ನೀವೇನು ಯೂಸ್ ಮಾಡ್ತೀರಲ್ಲ ಅದು ಒಂದು ಕಾರಣ ಬಡ್ ಡ್ರಾಪಿಂಗ್ಗೆ. ಬಿಕಾಸ್ DAP ಹಾಗೆ NPK ಇಲ್ಲಿ ಸ್ಕ್ರೀನ್ ಮೇಲೆ ನಾನೇನು ತೋರಿಸ್ತಾ ಇದ್ದೀನಿ ಇವೆರಡು ಕೆಮಿಕಲ್ ಫರ್ಟಿಲೈಸರ್. ಹೂಗಳು ತುಂಬ ಬರಲಿ ಅಂತ ಇದನ್ನು ನರ್ಸರಿಗಳಲ್ಲಿ ಯೂಸ್ ಮಾಡ್ತಾರೆ ನಿಜ, ಬಟ್ ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗಿಡ ತುಂಬ ಶಾಕ್ಗೆ ಒಳಗಾಗಿ ಬಡ್ ಡ್ರಾಪಿಂಗ್ನ ಶುರು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋದು ಕಮ್ಮಿ ಮಾಡಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನೀವು ಬಳಸ್ಬೋದು. ಇದನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋಗಳನ್ನ ನೀವು ರೆಫರ್ ಮಾಡ್ಬೋದು. ಯಾವ ರೀತಿ ಆರ್ಗ್ಯಾನಿಕ್ ಆಗಿ ನಾವು ಮನೆಗಳಲ್ಲೇ ಫರ್ಟಿಲೈಸರ್ನ ತಯಾರಿಸ್ಬೋದು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ, ನೀವು ರೆಫರ್ ಮಾಡ್ಕೊಳ್ಳಿ. ಇನ್ನು ಫೋರ್ತ್ ರೀಸನ್ ಬಂದುಬಿಟ್ಟು ಸಾಯಿಲ್. ಈ ಸಾಯಿಲ್ ಹೇಗಿರಬೇಕು ಅಂತಂದರೆ ದಾಸವಾಳಕ್ಕೆ ತುಂಬ ಲೂಸ್ ಆಗಿರುವಂಥ ಸಾಯಿಲ್ ಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, ನಾವು ನರ್ಸರಿಯಿಂದ ತಂದು ಆದ ಮೇಲೆ ಕೆಲವು ದಿನ ಬಿಟ್ಟು ನಾವು ಇದನ್ನು ರೀಪಾಟ್ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ, ರೀಪಾಟ್ ಮಾಡೋದು ಗೊತ್ತಿಲ್ಲದೇ ಇರೋ ಕಾರಣಕ್ಕೆ
ರೀಪಾಟ್ ಮಾಡೋಕ್ಕೆ ಹೋಗೋದಿಲ್ಲ, ಅಥವಾ ರೀಪಾಟ್ ಮಾಡಬೇಕಾದ್ರೆ ಮಣ್ಣನ್ನು ರಾಂಗ್ ಆಗಿ ಚೂಸ್ ಮಾಡೋದ್ರಿಂದ ಕೂಡ ಇದು ಬಡ್ ಡ್ರಾಪಿಂಗ್ ಶುರುವಾಗುತ್ತೆ. ಅಂತಂದರೆ ಮಣ್ಣು ತೀರಾ ಗಟ್ಟಿ ಇದ್ದಾಗ, ಈಗ ನರ್ಸರಿಗಳಲ್ಲಿ ನೀವು ತಂದಾಗ ನೋಡಿರ್ತೀರಾ, ಮಣ್ಣು ಅಲ್ಲಿ ಹೆಚ್ಚಾಗಿ ಕೆಂಪು ಮಣ್ಣನ್ನು ಅವರು ಯೂಸ್ ಮಾಡೋದ್ರಿಂದ ಕೆಂಪು ಮಣ್ಣು ಬೇಗ ಗಟ್ಟಿ ಆಗೋಗುತ್ತೆ. ಗಟ್ಟಿ ಆಗೋದ್ರಿಂದ ಬೇರುಗಳಿಗೆ ಈ ಸಫೋಕೇಶನ್ ಸ್ಟಾರ್ಟ್ ಆಗಿ ಬೇರುಗಳಿಗೆ ಬೇಕಾಗಿರೋವಂಥ ಕರೆಕ್ಟಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಹಾಗೆ ಗಾಳಿ ಸಿಗೋದಿಲ್ಲ, ಬೆಳಕು ಸಿಗೋದಿಲ್ಲ. ಈ ಕಾರಣಕ್ಕೆ ಹೆಚ್ಚಾಗಿ ಈ ಬಡ್ ಡ್ರಾಪಿಂಗ್ ಶುರುವಾಗುತ್ತೆ. ಸೊ ನೀವು ಯಾವಾಗ್ಲೂ ದಾಸವಾಳ ಗಿಡಕ್ಕೆ ಲೂಸ್ ಆಗಿರೋವಂಥ ಮಣ್ಣನ್ನು ತಗೋಬೇಕು. ಇದ್ರ ಬಗ್ಗೆನೂ ನಾನು ರೀಪಾಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ರೆಫರ್ ಮಾಡಿಕೊಂಡು ಮಣ್ಣು ಯಾವ ರೀತಿ ಇರಬೇಕು ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಷ್ಟು ಕ್ವಾಂಟಿಟಿಲಿ ತೊಗೊಂಡು ರೀಪಾಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ. ಆ ವಿಡಿಯೋನ ನೀವು ರೆಫರ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಲೂಸ್ ಆಗಿರೋವಂಥ ಮಣ್ಣನ್ನು ತಗೊಳ್ಳೋದ್ರಿಂದ ಮಾತ್ರ ಈ ಬಡ್ ಡ್ರಾಪಿಂಗ್ ಅನ್ನೋದನ್ನು ನಾವು ನಿಲ್ಲಿಸ್ಬೋದು. ಬಿಕಾಸ್ ಈ ಬೇರುಗಳು ಸಫೋಕೇಶನ್ ಆದರೆ ಏನಾಗುತ್ತೆ, ಚೆನ್ನಾಗಿ ನೀರು ಗಾಳಿ ಬೆಳಕು ಸಿಗೋದಿಲ್ಲ. ನೀರು ಗಾಳಿ ಬೆಳಕು ಸಿಗದೇ ಇರುವಾಗ ಏನಾಗುತ್ತೆ, ಫೋಟೋಸಿಂಥಸಿಸ್ನ ನಿಲ್ಲಿಸ್ಬಿಡುತ್ತೆ. ಆವಾಗ ಬಡ್ಗಳು ಏನೋ ಬರುತ್ತೆ, ಬಡ್ಗಳಿಗೆ ಎನರ್ಜಿ ಇಲ್ಲದೆ, ಅಂತಂದರೆ ಹೂಗಳು ಅರಳಬೇಕಂದ್ರೆ ತುಂಬ ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿ ಇಲ್ಲದೆ ಇರೋ ಕಾರಣ ಬಡ್ ಡ್ರಾಪಿಂಗ್ ಶುರುವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಚೆಕ್ ಮಾಡ್ಕೋಬೇಕು, ನಿಮ್ಮ ದಾಸವಾಳ ಗಿಡದಲ್ಲಿ ಮಣ್ಣನ್ನು ಟಚ್ ಮಾಡಿ ನೋಡಿದಾಗ ಅದು ತುಂಬ ಲೂಸ್ ಆಗಿರುವಂಥ ಮಣ್ಣಾಗಿರಬೇಕು. ತುಂಬ ಲೂಸ್ ಇಲ್ಲೇ ಇರುವಾಗ ಇದನ್ನು ನೀವು ರೀಪಾಟ್ ಮಾಡಲೇಬೇಕು. ಸೊ ಅದು ಒಂದು ಕೂಡ ಬಿಗ್ ರೀಸನ್ ಆಗಿದೆ ಬಡ್ ಡ್ರಾಪಿಂಗ್ಗೆ. ಸೊ ಇದರಲ್ಲಿ ಯಾವ ತಪ್ಪನ್ನು ನೀವು ಮಾಡಿದ್ದೀರಾ ನೋಡಿಕೊಂಡು ಈ ಬಡ್ ಡ್ರಾಪಿಂಗ್ ಸಮಸ್ಯೆನ ಇದು ನೀವು ಕಡಿಮೆ ಮಾಡ್ಕೋಬೋದು. ಹಾಗೆ ಇನ್ನೊಂದು ರೀಸನ್ ಬಂದ್ಬಿಟ್ಟು ಓವರ್ ವಾಟರಿಂಗ್. ಏನು ಮಾಡ್ತೀವಿ ಅಂತಂದರೆ, ನಾವು ತುಂಬ ಚೆನ್ನಾಗಿ ಗಿಡನ ನೋಡ್ಕೋ ಇದರಲ್ಲಿ ಅಂತಂದರೆ ತುಂಬ ಕೇರ್ ಮಾಡಬೇಕು ದಾಸವಾಳ ಗಿಡಕ್ಕೆ ಅಂತ ನಾವೇನು ಮಾಡಿಬಿಡ್ತೀವಿ, ಓವರ್ ವಾಟರಿಂಗ್ ಮಾಡಿಬಿಡ್ತೀವಿ ಅಥವಾ ಅಂಡರ್ ವಾಟರಿಂಗ್ ಮಾಡಿಬಿಡ್ತೀವಿ. ಇವೆರಡೂ ರೀಸನ್ ಬಡ್ ಡ್ರಾಪಿಂಗಿಗೆ ತುಂಬ ಹತ್ತಿರವಾದಂಥ ರೀಸನ್ ಇದು. ಏನಂತಂದರೆ, ದಾಸವಾಳ ಗಿಡಕ್ಕೆ ನೀರು ಬೇಕು, ಯಾವಾಗಲೂ ಮಣ್ಣು ಹಸಿಯಾಗಿರಬೇಕು, ಅದೇನೋ ನಿಜ. ಬಟ್ ನಾವು ಇದರಲ್ಲಿ ಏನು ಮಾಡಿಬಿಡ್ತೀವಿ ಅಂತಂದರೆ ತುಂಬ ನೀರನ್ನು ಕೊಟ್ಬಿಡ್ತೀವಿ. ಆವಾಗ ಬೇರುಗಳು ರೂಟ್ ರಾಟ್ ಆಗಿ ಏನಾಗುತ್ತೆ ಅಂತಂದರೆ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊಳೆಯೋಕ್ಕೆ ಸ್ಟಾರ್ಟ್ ಆದರೆ ಗಿಡಕ್ಕೆ ಶಕ್ತಿ ಇಲ್ದಂಗೆ ಆಗುತ್ತೆ. ಶಕ್ತಿ ಇಲ್ಲದೆ ಇರೋ ಕಾರಣ ಬಡ್ ಡ್ರಾಪಿಂಗ್ ಶುರುವಾಗುತ್ತೆ. ಸೊ ಓವರ್ ವಾಟ್ರಿಂಗ್, ಅಂಡರ್ ವಾಟ್ರಿಂಗ್ ಮಾಡಬೇಡಿ. ಇನ್ನು ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಓವರ್ ಹೀಟ್. ಈ ಸಮರ್ಗಳಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಹೀಟ್ ಇರುತ್ತೆ. ಆ್ಯಕ್ಚುಲಿ ದಾಸವಾಳ ಗಿಡ 18ರಿಂದ 30 ಡಿಗ್ರಿ ಸೆಲ್ಸಿಯಸ್ವರೆಗೂ ಬಿಸಿಲನ್ನು ತಡೆದುಕೊಳ್ಳುತ್ತೆ. ಆ್ಯಕ್ಚುಲಿ ಇದು ಬಿಸಿಲಿಗೆ ಬೇಕಾಗಿರುವಂಥ ಗಿಡ. 35 ಡಿಗ್ರಿ ಏನಾದರೂ ಸಮರಲ್ಲಿ ದಾಟ್ಬಿಟ್ರೆ ಹೀಟು ತುಂಬ ಬಡ್ ಡ್ರಾಪಿಂಗ್ ಶುರುವಾಗುತ್ತೆ. ಓವರ್ ಹೀಟಿಂದ ಕೂಡ ಈ ಬಡ್ ಡ್ರಾಪಿಂಗ್ ಶುರುವಾಗುತ್ತೆ. ಸೊ ಆ ಟೈಮಲ್ಲಿ ನೀವು ಟೆಂಪ್ರೇಚರ್ನ ನೋಡಿಕೊಂಡು ಸ್ವಲ್ಪ ನೆರಳಿರುವಂಥ ಜಾಗಕ್ಕೆ ಈ ಗಿಡನ ಶಿಫ್ಟ್ ಮಾಡೋದ್ರಿಂದ ಕೂಡ ನೀವು ಈ ಬಡ್ ಡ್ರಾಪಿಂಗ್ ಪ್ರಾಬ್ಲಮಿಂದ ನೀವು ಗಿಡನ ಸೇವ್ ಮಾಡ್ಬೋದು. ಸೊ ಇಷ್ಟೆಲ್ಲ ರೀಸನ್ಗಳಿದೆ. ಈಗೆಲ್ಲ ರೀಸನ್ಗಳನ್ನ ನೀವು ನೋಡಿದ್ರಲ್ಲ, ಈ ರೀಸನಲ್ಲಿ ಯಾವುದಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ ನಿಮ್ಮ ಗಿಡಕ್ಕೆ. ಸೊ ಅದಕ್ಕೋಸ್ಕರ ಏನೇನೆಲ್ಲ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲೇ ಹೇಳಿದ್ದೀನಿ. ಯಾವ ರೀಸನಿಂದ ನಿಮ್ಮ ಗಿಡದಲ್ಲಿ ಮೊಗ್ಗುಗಳು ಉದುರಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನೀವೇ ನೋಡಿಕೊಂಡು, ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳಿರೋದ್ರಿಂದ ಆ ಸೊಲ್ಯೂಷನ್ನ ನೀವು ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ಹೆಲ್ಪ್ಫುಲ್ ಅಂತ ಅನಿಸುತ್ತೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆ ನೀಡಿದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೇನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ, ಕ್ವೈರೀಸ್ ಇದ್ದರೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ, ಕಾಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.